Hi, hello, how are you? I am fine. I hope you all are fine. ವೀಕೆಂಡ್ ಬಂತಂದರೆ ಏನು ಮಾಡೋಣ ಅಂತ ಕಾಯ್ತಿರೋರು ನಾವೆಲ್ಲ ಅಲ್ವಾ? ಊರಿಗೋಡೋಕ್ಕೆ ಚಂದ್ರ ಕಾತುರ. ಸಿನಿಮಾ ರಿಲೀಸ್ಗಿಂತ ಕಾಂಪಿಟೇಷನ್ ಜಾಸ್ತಿ ಕಣ್ರಿ. ಈ ಬೆಂಗಳೂರಿನ ಬ್ಯುಸಿ ಲೈಫಲ್ಲಿ ಈ ವಾರ ಪೂರ್ತಿ ಹಝಲ್ ಹಝಲ್ ಹಝಲ್. ಬಾಸ್ ಎಲ್ಲೇನಿದ್ದೆ ಟು ಟು ಸದ್ದು, ಹಾರ್ನ್ಸ್, ಟಾರ್ಗೆಟ್ಸ್, ಆಫೀಸ್, ಟ್ರಾಫಿಕ್, ಫುಲ್ ಡ್ರಾಮಾ. ಆದರೆ ವೀಕೆಂಡ್ ಬಂದ ತಕ್ಷಣ ನೆನಪಾಗೋದು ನಮಗೆ ಅಪ್ಪ ಅಮ್ಮ, ನಮ್ಮ ಊರು, ಆ ತಿಂಡಿ ತಿನಿಸು. ಎಷ್ಟು ಪೀಸ್ಫುಲ್ ಅನ್ಸುತ್ತಲ್ವಾ? ನಾವು ಊರಿಗೆ ಹೋಗೋಕ್ಕೆ ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ ಹೋದ್ವಿ. ಅಲ್ಲಿ ನೋಡಿದರೆ ಅದು ಸ್ಟೇಷನ್ನ ಮೇಳನ ಒಂದು ಅರ್ಥ ಆಗ್ತಿಲ್ಲ. ಫುಲ್ ಜನಜಂಗುಳಿ. ಯಪ್ಪ, ಯಾವ ಟ್ರೈನ್ ಎಲ್ಲಿ ಬರುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಟ್ರೈನು ಫುಲ್ಲಿ ಕ್ರೌಡೆಡ್. ಬಟ್ ನಾವು ನಮ್ಮೂರಿಗೆ ಹೋಗ್ಬೇಕಂತ ಕಾಯ್ತಿದ್ವಲ್ಲ, ಅದಕ್ಕೆ ಎಲ್ಲನೂ ತಡ್ಕೊಂಡಿದ್ವಿ. ಒಂದು ಟ್ರೈನ್ ಬಂತು ಗುರು, ಕುಪ್ಪಂಗೆ ಹೋಗೋದಂತೆ. ವಿತೌಟ್ ಸೆಕೆಂಡ್ ಥಾಟ್ ಎಲ್ಲ ಓಡೋಕ್ಕೆ ಶುರು. ಜಸ್ಟ್ ಲೈಕ್ ಬ್ಲ್ಯಾಕ್ ಫ್ರೈಡೇ ಸೇಲ್ ಥರ. ಆದರೆ ವೇಟ್, ನಾನು ಈ ಚಿಕ್ಕ ಸಂಶಯದಲ್ಲಿ ಕುಪ್ಪಂ ಎಷ್ಟು ದೂರ ಆಗತ್ತಪ್ಪ ಅಂತ ನೋಡಿದೆ. ಯಾಕಂದರೆ ಇಲ್ಲಿ ಸ್ಲೀಪರ್ ಇರಲಿಲ್ಲ, ಎಲ್ಲ ಸೀಟರೇ ಇತ್ತಲ್ವಾ. ಅದಕ್ಕೆ ಎಷ್ಟು ದೂರ ಅಂತ ನೋಡಿದರೆ 2.5 ಅವರ್ಸಲ್ಲೆಲ್ಲ ಹೋಗ್ಬೋದು ಬೆಂಗಳೂರಿಂದ ಅಂತ ಕಾಣಿಸ್ತು. ಹಾಗೆ ನಾನು ಅಂದ್ಕೊಂಡೆ ನಮ್ಮನೆ ಆದರೂ ಇಷ್ಟು ನಿಯರ್ ಇತ್ತಾ ಅಂತ. ಯಾಕಂದರೆ ನಾನು ಮಲೆನಾಡು ಹುಡುಗಿ ಕಣ್ರಿ. ವೀಕೆಂಡಲ್ಲಿ ನಮ್ಮೂರಿಗೆ ಹೋಗಿ ಬರೋದಂದರೆ ಅಷ್ಟು ಈಸಿ ಏನಲ್ಲ. ಆದರೂ ಸಹ ನಾವು ನಮ್ಮ ಟ್ರೈನಿಗೆ ವೇಟ್ ಮಾಡ್ತಾ ಇದ್ವಿ. ಯಾಕಂದರೆ ನಾವು ಟ್ರೈನ್ ಹತ್ತಿಬಿಟ್ಟು ಜರ್ನಿ ಮಾಡಿ ಇಳಿದು ಬಸ್ ಹತ್ತಿ ಅಲ್ಲಿ ಜರ್ನಿ ಮಾಡಿ ಇಳಿದು ಮತ್ತೆ ಬೈಕಲ್ಲಿ ಹೋಗಬೇಕು. ಸೊ ವೀಕೆಂಡಲ್ಲಿ ಊರಿಗೆ ಹೋಗಿ ಮತ್ತೆ ನಾವು ಮಂಡೇ ವಾಪಸ್ ಬರಬೇಕಂದ್ರೆ ಇಟ್ಸ್ ನಾಟ್ ಅ ಈಸಿ. ಇಟ್ಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಜರ್ನಿ. ಅದು ಒಂದು ಟ್ರಾವೆಲ್ ಅಂತ ಅನಿಸಲ್ಲ, ಫುಲ್ಲಿ ಅಡ್ವೆಂಚರಸ್ ಮೂವಿ ಕಣ್ರಿ. ಥ್ಯಾಂಕ್ ಯು.